ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಶುಭ ಮುಂಜಾನೆ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಬೆಳಗ್ಗೆ ಬೇಗೆದ್ದು ಸ್ವಲ್ಪ ಹಾಗೆ ಎಲ್ಲ ಮಡಚಿಟ್ಟು, ಜಾಸ್ತಿ ಮಚ್ಚಿಡೋಕ್ಕಾಗಲಿಲ್ಲ, ಎಲ್ಲ ಹಾಗೆ ಇದು ಮಾಡಿ ಬಾಲ್ಕನಿ ಒಂದು ಯೂಸ್ ನಿಮಗೆ ಬಟ್ಟೆ ಒಣ ಹಾಕಿದ್ದು ರಾತ್ರಿಯ ಪಟಾಪಟ್ಟನ್ ಬೇಗ ಬಂದೆ. ಸ್ವಲ್ಪ ಬೆಳಕಾಗಿತ್ತು. ಒಂದೊಂದು ದಿವಸ ಒಂದೊಂದು ಟೈಮಿಗೆ ಎಚ್ಚರ ಆಗ್ತಾ, 5 ನಿಮಿಷ ಜಲ್ದಿ 5 ನಿಮಿಷ ಲೇಟಾಗಿ. ಹಾಗಾಗಿ ಎದ್ದು ಬೇಗ ಹೋಗ್ತಾ ಇದ್ದೆ ಸ್ಪೀಡಲ್ಲಿ ನಡ್ಕೊಂಡು. ಗೊತ್ತಿಲ್ಲ ಸ್ನೇಹಿತರೆ, ಎಷ್ಟು ದಿನ ಬದುಕಿರ್ತೀವಿ ಅಂತ. ಬದುಕಿರೋ ತನಕ ಸಾಯೋ ಹೊತ್ತಿಗೆ ನೆಮ್ಮದಿ ಇರಬೇಕು. ಯಾರಿಗೂ ಮೋಸ ಮಾಡಿಲ್ಲ, ಯಾರು ದುಡ್ಡು ತಿಂದಿಲ್ಲ, ಯಾರು ತಲೆ ಹೊಡೆದಿಲ್ಲ. ನೀಟಾಗಿ ಜೀವನ ಬದುಕಿ ನಮ್ಮಿಂದ 4 ಜನಕ್ಕೆ ಉಪಕಾರ ಆಗಿದೆ ಅಂತ ಮುಂಜಾನೆ ನಾಡಿನಲ್ಲಿ. ಇವತ್ತು ಮಂಗಳವಾರ ಸಂತೆ, ಹಾಗಾಗಿ ಗಾಡಿಗಳು ಜಾಸ್ತಿ, ಫೀಲ್ಡಲ್ಲಿ ಜಾಸ್ತಿ ಜನ ವಾಕಿಂಗ್ ಮಾಡ್ತಾ ಇರಲ್ಲ, ಸ್ವಲ್ಪ ಜನ ಇದ್ದರು. ನೆಮ್ಮದಿ ಇರಬೇಕು. ಹಾಗೇ ಒಂದು ಜೀವನದಲ್ಲಿ ನೆಮ್ಮದಿ, ಯಾರಿಗೂ ಮೋಸ ಮಾಡಿಲ್ಲ, ಯಾರು ದುಡ್ಡು ತಿಂದಿಲ್ಲ, ಯಾರು ತಲೆ ಹೊಡೆದಿಲ್ಲ. ನಮ್ಮಿಂದ 4 ಜನ 4 ಮನೆ ಬದುಕಿದ್ದಾವೆ ಅನ್ನೋ ಇದಿರಬೇಕು. ರಾಯಣ್ಣರಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾಯಿದ್ದೆ. ಅಷ್ಟೇ ಜೀವನದಲ್ಲಿ ಸಾರ್ಥಕತೆ. ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಇವತ್ತು ಜನ ಇದ್ದರು, ಮಂಗಳವಾರ ಅಲ್ಲ, ಹಾಗಾಗಿ ಇನ್ನೇನು ಅಂಗಡಿ ಹತ್ರ ಬಂದೆ. ಹಾಗೆ ಸುಮ್ಮನೆ ತಮಾಷೆಗೆ ಒಂದು ವಿಡಿಯೋ ಮಾಡ್ತಾಯಿದ್ದೆ. ನಮ್ಮ ಸ್ನೇಹಿತರು ಬಂದರು ಮೇಲಂಗಡಿಯಿಂದ ಇಲ್ಲಿಗೆ ನಮ್ಮನ್ನು ನೋಡಲು ಇಲ್ಲಿಗೆ ಬಂದಿದ್ದಾರೆ. ಶರತ್ ಅನ್ನೋರು ಊರಿಗೆ ನಮ್ಮ ಶರತ್ ಮಾಸ್ಟ್ರು ಇವತ್ತು ಊರಿಗೆ ಹೊರಟಿದ್ದಾರೆ. ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಇದಕ್ಕೂ ಆಯ್ತು ಎಲ್ಲ ಬಂದಿದ್ದಾರೆ. ತಮಾಷೆ ಹುಡುಗರು ಕಾಯಿಲೆ ಇಲ್ಲಿ ನಿಜ ಜೀವನ ಸ್ನೇಹಿತರು ಊರಿಗೆ ಹೊರಟಿದ್ದಾರೆ. ಸುಳ್ಳು ಯಾಕೆ ಅದು ಇದು ತೋರಿಸಿ ಇದು ಮಾಡೋದು. ಶರತ್ ಅಣ್ಣ ಕಳ್ಸಕ್ಕೆ 3 ಜನ ಬಂದಿದ್ದಾರೆ. ಅದೇನು ಅಲ್ಲಿ ನಿಮ್ಮ ಖುಷಿ, ನಿಮ್ಮ ಅಭಿಪ್ರಾಯ. ಹಾಗೆ ಸಂತೆಗೆ ಬಂದೆ, ಹಸು ಇತ್ತು, ಒಂದು ಚಿಕ್ಕದಾಗಿ ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿದೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಇರಲಿ. ಸಂತೆ ಮಾರ್ಕೆಟು, ವಿವಿಧ ಜನಗಳು, ವಿವಿಧ ವ್ಯಕ್ತಿಗಳು ಬರ್ತಾರೆ. ಅವರವ್ರಿಗೆ ಲೋಕ, ಅವರವ್ರಿಗೆ ಇದು. ಅಲ್ಲಿ ನೋಡಿ ಎಷ್ಟು ವಯಸ್ಸಾದರೂ ಸ್ವಂತ ದುಡಿಮೆಲ್ಲಿ ತಿನ್ನಬೇಕು ಅಂತ ಒಂದು ವ್ಯಾಪಾರ ಮಾಡ್ತಾಯಿದ್ದಾರೆ ಅಲ್ವಾ? ಇಷ್ಟೇ ಅಲ್ವಾ? ಏನಿಲ್ಲ ಸ್ನೇಹಿತರೆ, ಆಶೀರ್ವಾದ ಪ್ರೀತಿ ಸದಾ ಇರಲಿ. ಯಜ್ಜಂಪುರದಲ್ಲಿ ಮಂಗಳವಾರ ಸಂತೆ ನೋಡಿ. ಯಜ್ಜಂಪುರದ ಸಿಟಿ ಈ ಥರ ಸಂತೆಗಳು ಕಮ್ಮಿ, ದೊಡ್ಡ ದೊಡ್ಡ ಮಾರ್ಕೆಟ್ಗಳು ನೋಡಿರ್ತೀರ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ಹಾಗೆ ಫೀಲ್ಡಿಗೆ ಬಂದೆ. ಮಕ್ಕಳೆಲ್ಲ ಒಂಥರ ಚೆಂದ ಕಾಣ್ತಾರೆ. ಅವ್ನ ಪ್ರೀತಿ ಆಟ, ಆ ಜೀವನ ನಾವು ನೆಮ್ಮದಿಯಾಗಿ ಕಳಿಬೇಕು. ಮತ್ತೆ ಸಿಗಲ್ಲ, ಮಕ್ಕಳಾಗಿರಲ್ಲ. ಹಾಗಾಗಿ ಮಕ್ಕಳನ್ನ ಆಶೀರ್ವಾದ